54th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 114. ಓಕೆ, ಸೊ ಅವ್ರು ಕೊಟ್ಟಿರೋದೇನು, ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅಂದ್ರೆ S6 ಕೊಟ್ಟಿದ್ದಾರೆ, ಎಷ್ಟು 114 ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಫ್ ದ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂದ್ರೆ ಏನು, S5 ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಅದು 80 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಮಾಡ್ಬೇಕಂತೆ, ಫೈಂಡ್ ದ ಪ್ರೋಗ್ರೆಷನ್ ಅಂದ್ರೆ ನಥಿಂಗ್ ಬಟ್ ಏನು, AP ಕಂಡಿಡಿಬೇಕು. ಓಕೆ, ಸೊ ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ, SN ಫಾರ್ಮುಲಾ ಅಪ್ಲೈ ಮಾಡ್ತೀನಿ. SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ, ಇದು ಬಂದು ಫಾರ್ಮುಲಾ. ಸೊ ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ಅಲ್ಲಿ S6 ಕೊಟ್ಟಿದ್ದಾರೆ, ಅಂದ್ರೆ n ಇದ್ದಲ್ಲಿ 6 ಹಾಕ್ತೀನಿ ಇವಾಗ. ಓಕೆ, ಏನಾಗುತ್ತೆ ನೋಡ್ರಿ, n ಇದ್ದಲ್ಲಿ 6 ಹಾಕಂತ ಹೋಗ್ತೀನಿ. 6/2 ಇಂಟು 2a ಪ್ಲಸ್, ಓಕೆ, n ಇದ್ದಲ್ಲಿ ಏನು 6-1 ಇಂಟು ಡಿ. ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 3 ಜಾ. ಈಗ ನಮಗೆ S6 ವ್ಯಾಲ್ಯೂ ಗೊತ್ತು, ಎಷ್ಟು 114. ಸೊ ಇಲ್ಲಿ 114 ಇಸ್ ಈಕ್ವಲ್ ಟು 3 ಇಂಟು 2a ಪ್ಲಸ್ 6 ಅಲ್ಲಿ 1 ಹೋದ್ರೆ 5, 2a ಪ್ಲಸ್ 5d. ಈಗ ಇಂಟು 3 ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಬೈ 3 ಆಗುತ್ತೆ, ಇಸ್ ಈಕ್ವಲ್ ಟು 2a ಪ್ಲಸ್ 5d. ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 3 ಜಾ 9, ಎಷ್ಟು ಉಳಿತು 2 ಉಳಿತು, 24, 3 8 ಜಾ 24. ಓಕೆ, ಸೊ ಈಗ ಏನೇನ್ ಗೊತ್ತಾಯ್ತು ನಮಗೆ, 2a ಪ್ಲಸ್ 5d ಇಸ್ ಈಕ್ವಲ್ ಟು 38. ಇದನ್ನ ಜಸ್ಟ್ ಉಲ್ಟಾ ಬರ್ದ್ರೆ ಇದು ಬರುತ್ತೆ. ಇದನ್ನ ಓಕೆ ಇಲ್ಲಿ ಬರ್ಕೊಂತೀನಿ, 2a ಪ್ಲಸ್ 5d ಇಸ್ ಈಕ್ವಲ್ ಟು 38. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ಇದನ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನಮಗೆ ಫಸ್ಟ್ ಈಕ್ವೇಶನ್ ಗೊತ್ತಾಯ್ತು. ಓಕೆ, ಸೊ ಇದನ್ನೇನ್ ಬರೆಯೋಣ, ಇದು ಈಕ್ವೇಶನ್ 1. ಅದೇ ರೀತಿ ಈಗ S5ಗೂ ಮಾಡೋಣ. ಓಕೆ, ಸೊ ಫಾರ್ಮುಲಾ ಏನು, SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಓಕೆ, ಈಗ n ಇದ್ದಲ್ಲಿ ಏನ್ ಹಾಕ್ತೀನಿ, 5 ಹಾಕ್ತೀನಿ. 5/2 ಇಂಟು 2a ಪ್ಲಸ್ 5-1 ಇಂಟು 5-1 ಇಂಟು ಡಿ. ಓಕೆ, ಈಗ S5 ವ್ಯಾಲ್ಯೂ ಗೊತ್ತು, S5 ವ್ಯಾಲ್ಯೂ ಏನು 80. ಓಕೆ, ಸೊ 80. ಈಗ ಇದು ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ, ಇಂಟು 2 ಆಗುತ್ತೆ. ಈ ಇಂಟು 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5 ಆಗುತ್ತೆ. ಅವಾಗ ಏನಾಯ್ತು, 2a ಪ್ಲಸ್ 5 ಅಲ್ಲಿ 1 ಹೋದ್ರೆ 4, 2a ಪ್ಲಸ್ 4d. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5 ಎಷ್ಟು ಉಳಿತು, 3 ಉಳಿತು. ಓಕೆ, ಸೊ 5 1 ಜಾ 5 ಅಂದ್ರೆ 3 ಉಳಿತು, 30 ಆಯ್ತು. 5 6 ಜಾ 30, 16 2 ಜಾ 32 ಇಸ್ ಈಕ್ವಲ್ ಟು 2a ಪ್ಲಸ್ 4d. ಇದನ್ನ ಉಲ್ಟಾ ಬರೆದ್ರೆ 2a ಪ್ಲಸ್ 4d ಇಸ್ ಈಕ್ವಲ್ ಟು 32. ಇದನ್ನ ನಾನು ಈಕ್ವೇಶನ್ 2 ಅಂತ ಕರಿತೀನಿ. ಸೊ ಅದನ್ನ ಇಲ್ಲಿ ಬರಿತೀನಿ, 2a ಪ್ಲಸ್ 4d ಇಸ್ ಈಕ್ವಲ್ ಟು 32. ಇದು ಈಕ್ವೇಶನ್ 2. ಓಕೆ, ಸೊ ನಾವ್ ಇವಾಗ ಏನ್ ಮಾಡೋಣ, ಇದನ್ನ ಎರೇಸ್ ಮಾಡ್ಬಿಡೋಣ ಇವಾಗ. ಇದನ್ನ ಕೂಡ ಈಗ ಎರಡು ಈಕ್ವೇಶನ್ ಸಾಲ್ವ್ ಮಾಡೋಣ. ಸಾಲ್ವ್ 1 and 2 ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಫಸ್ಟ್ ಈಕ್ವೇಶನ್ ಏನು, 2a ಪ್ಲಸ್ 5d ಇಸ್ ಈಕ್ವಲ್ ಟು 38. ಇನ್ನೊಂದು ಬಂದ್ಬಿಟ್ಟು 2a ಪ್ಲಸ್ 4d ಇಸ್ ಈಕ್ವಲ್ ಟು 32. ಓಕೆ, ಸೊ ಎಲಿಮಿನೇಷನ್ ಮೆಥಡ್ ಬೇಕಂದ್ರೆ ಐದರ್ ಎ ಆದ್ರೂ ಸೇಮ್ ಇರ್ಬೇಕಿಲ್ಲ, ಡಿ ಆದ್ರೂ ಸೇಮ್ ಇರಬೇಕು. ಇಲ್ಲಿ ಎ ಸೇಮ್ ಇದೆ, ಬಟ್ ಎರಡು ಪ್ಲಸ್ ಇರೋದ್ರಿಂದ ಕ್ಯಾನ್ಸಲ್ ಆಗಲ್ಲ, ಒಂದರದ್ದು ಸೈನ್ ಚೇಂಜ್ ಮಾಡ್ಬೇಕು. ಸೊ ಇಲ್ಲಿ ಸೈನ್ ಚೇಂಜ್ ಮಾಡ್ಕೊಂತ ಹೋಗ್ತೀನಿ. ಸೊ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಕೂಡ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಪ್ಲಸ್ 2a ಮೈನಸ್ 2a ಕ್ಯಾನ್ಸಲ್ ಆಯ್ತು. ಈಗ 5d ಅಲ್ಲಿ 4d ಹೋದ್ರೆ 1d ಆಗುತ್ತೆ, ಇಸ್ ಈಕ್ವಲ್ ಟು 38 ಅಲ್ಲಿ 32 ಹೋದ್ರೆ 6 ಆಗುತ್ತೆ. ಓಕೆ, ಸೊ ಡಿ ವ್ಯಾಲ್ಯೂ ಏನು 6 ಅಂತ ಗೊತ್ತಾಯ್ತು. ಓಕೆ, ಸೊ ಈಗೇನ್ ಮಾಡೋಣ, ಪುಟ್ ಡಿ ಇಸ್ ಈಕ್ವಲ್ ಟು 6 ಇನ್ ಈಕ್ವೇಶನ್ 1 ಹಾಕೋಣ. ಈಕ್ವೇಶನ್ 1 ಏನು, 2a ಪ್ಲಸ್ 5d ಇಸ್ ಈಕ್ವಲ್ ಟು 38. 2a ಪ್ಲಸ್ 5 ಇಂಟು ಡಿ ಇದ್ದಲ್ಲೇನು 6 ಇಸ್ ಈಕ್ವಲ್ ಟು 38. 2a ಪ್ಲಸ್ 5 6 ಜಾ 30 ಇಸ್ ಈಕ್ವಲ್ ಟು 38. ಓಕೆ, ಸೊ ಇವಾಗ 2a ಇಸ್ ಈಕ್ವಲ್ ಟು 38. ಈ ಪ್ಲಸ್ 30 ಆ ಕಡೆ ಹೋದ್ರೆ ಮೈನಸ್ 30 ಆಗುತ್ತೆ. 2a ಇಸ್ ಈಕ್ವಲ್ ಟು 38 ಅಲ್ಲಿ 30 ಹೋದ್ರೆ 8. a ಇಸ್ ಈಕ್ವಲ್ ಟು 8 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. 2 1 ಜಾ 2 4 ಜಾ. ಸೊ a ವ್ಯಾಲ್ಯೂ ಏನು 4 ಅಂತ ಗೊತ್ತಾಯ್ತು. a ವ್ಯಾಲ್ಯೂ 4, ಡಿ ವ್ಯಾಲ್ಯೂ 6. ಇಲ್ಲಿ ಬರಿತೀನಿ, a ವ್ಯಾಲ್ಯೂ 4, ಡಿ ವ್ಯಾಲ್ಯೂ 6 ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ತೀವಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ.
ಸೊ ಈಗ ನಾವು ಎ ಪಿ ಕಂಡುಹಿಡಿಬೇಕು. ನಮ್ಗೆ ಏನ್ ಗೊತ್ತು, ಎ ಪಿ ಇಸ್ ಗಿವನ್ ಬೈ ಏನು, ಎ ಪ್ಲಸ್ ಡಿ, ಎ ಪ್ಲಸ್ 2d ಡ್ಯಾಶ್ ಈ ತರ ಬರುತ್ತೆ. ಸೊ ಎ ವ್ಯಾಲ್ಯೂ ಏನು 4 ಪ್ಲಸ್ ಡಿ ವ್ಯಾಲ್ಯೂ ಏನು 6, ಎ ವ್ಯಾಲ್ಯೂ 4 ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಏನು 6. ಓಕೆ, ಸೊ ಅದೇ ರೀತಿ ಈಗ 4 ಪ್ಲಸ್ 6 ಏನು 10, 2 6 12, 12 ಪ್ಲಸ್ 4 ಏನು 16. ಸೊ ಎ ಪಿ ಬಂದ್ಬಿಟ್ಟೇನು 4, 10, 16, ಡ್ಯಾಶ್ ಅಂತ ಬರಿಬೇಕು. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನ್ ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.